ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿರಾಸೆಗೊಳ್ಳಬೇಡಿ, ಯೆಹೋವನಿಗಾಗಿ ಕಾಯಿರಿ. ಯೆಶಾಯ 30:18 ನಾವು ಓದುತ್ತೇವೆ, ಯೆಹೋವನಿಗಾಗಿ ಕಾಯುತ್ತಿರುವವರೆಲ್ಲರೂ ಧನ್ಯರು. ದೇವರನ್ನು ಕಾಯುವುದು ನಮ್ಮ ಜೀವನದಲ್ಲಿ ನಾವು ಹಾದು ಹೋಗಬೇಕಾದ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದೆ. ಮಾನವ ಸ್ವಭಾವ ಎಂದರೆ ದೇವರನ್ನು ಕಾಯುವುದು ನಮಗೆ ಹೇಗೆ ಎಂದು ಗೊತ್ತಿಲ್ಲ, ಮತ್ತು ನಮಗೆ ತಾಳ್ಮೆ ಇಲ್ಲ. ಕಾಯುವುದು ಅಂದರೆ ಯಾರನ್ನಾದರೂ ಕಾಯುವುದಾದರೆ ನಮಗೆ ತಾಳ್ಮೆ ಬೇಕು. ನಾವು ನಿರೀಕ್ಷಿಸುವ ಸಮಯದಲ್ಲಿ ಈವನ್ ಬಸ್ಸು ಬರಲ್ಲ, ಆಟೋ ಬರಲ್ಲ, ಅಲ್ಲವೇ? ಎಲ್ಲದೂ ಬರುವುದಿಲ್ಲ. ಎಲ್ಲದಕ್ಕೂ ನಾವು ಕಾಯಬೇಕು. ಮತ್ತು ದೇವರನ್ನು ಕಾಯುವುದು ಎಷ್ಟು ಕಷ್ಟ, ಅಲ್ಲವೇ? ದೇವರನ್ನು ಕಾಯುವವರು ಧನ್ಯರು ಎಂದು ಬೈಬಲಲ್ಲಿ ಬರೆದಿದೆ. ನಮಗೆ ಎಲ್ಲವನ್ನು ತಕ್ಷಣವೇ ಬೇಕು. ಏನಾದರೂ ತಡವಾದಾಗ ನಾವು ಕಿರಿಕಿರಿಗೊಳ್ಳುತ್ತೇವೆ. ಆದರೆ ನಾವು ದೇವರ ಮೇಲೆ ಕಾಯಬೇಕು ಎಂದು ಬೈಬಲ್ ಹೇಳ್ತದೆ. ಅದು ನಾವು ಅಭಿವೃದ್ಧಿಪಡಿಸಬೇಕಾದ ಒಂದು ಆಧ್ಯಾತ್ಮಿಕ ಮಾರ್ಗವಾಗಿದೆ. ನಮ್ಮ ಜೀವನದ ಬಹುಪಾಲು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಎಂದು ನಾವು ಅರ್ಥ ಮಾಡಿಕೋಬೇಕು. ಇದು ದೇವರ ಮೇಲೆ ಕಾಯುವುದು ನಮಗೆ ಪ್ರಸ್ತುತವಾಗಿರುವ ಸಮಯ. ನೀವು ನಿರೀಕ್ಷಿಸುವುದಕ್ಕಿಂತ ಹೆಚ್ಚಿನ ಸಮಯ ನಿಮ್ಮ ಉದ್ಯೋಗಕ್ಕಾಗಿ, ಅಲ್ಲಾಂದರೆ ನಿಮ್ಮ ಏನಾದರೂ ನೀವು ದೇವರಿಂದ ನಿರೀಕ್ಷಿಸುತ್ತಾ ಇರಬಹುದು, ಮತ್ತು ಅದು ನಿಮಗೆ ಸಿಗ್ತಾ ಇಲ್ಲ. ಉದ್ಯೋಗ ಇರಬಹುದು, ಆದರೆ ನಿಮ್ಮ ಮದುವೆಯಾಗಲು ನೀವು ಕಾಯುತ್ತಿರಬಹುದು. ನಿಮ್ಮ ದೆಂಗಕೋರ ಮಗು ನಿಮಗೆ ಸಹಿಸಲಾರದ ತೊಂದರೆ ನೀಡುತ್ತಿರಬಹುದು. ಏನು ಮಾಡಬೇಕು? ಆವಾಗ ನೀವು ಪ್ರಾರ್ಥಿಸುತ್ತಾ ಇರಬಹುದು, ನಿಮಗೇನು ಉತ್ತರ ಸಿಗ್ತಾ ಇಲ್ಲ. ನಿಮಗೆ ಗೊತ್ತು ದೇವರು ಕೊಡ್ತಾರೆ ಎಂದ, ಆದರೂ ಪ್ರಾರ್ಥನೆ ಮಾಡಿ 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 ಕೆಲವು ಬಾರಿ ನಾವು ಸುಸ್ತಾಗ್ತೇವೆ. ಆವಾಗ ಏನಾಗುತ್ತೆ ಅಂದರೆ ನಾವು ನಂಬಿಕೆಯಿಂದ, ವಿಶ್ವಾಸದಿಂದ ಸ್ವಲ್ಪ ಹಿಂದೆ ಹೋಗ್ತೇವೆ. ನಾವು ಹಂಗೆ ಮಾಡಬಾರದು. ನಾವು ನಿರಾಶೆಗೊಳ್ಳಬಾರದು. ದೇವರು ನಮಗೆ ಸಹಾಯ ಮಾಡುತ್ತಾರೆ. ನಂಬಿಕೆಯಲ್ಲಿ ನಾವು ಮುಂದುವರಿಯೋದಕ್ಕೆ ನಮಗೆ ಶಕ್ತಿ ಬೇಕು, ಅಲ್ಲವೇ? ಆವಾಗ ಎಲ್ಲ ನಮಗೆ ನಂಬಿಕೆ ಬೇಕು, ಶಕ್ತಿ ಬೇಕು. ಅದಕ್ಕೋಸ್ಕರ ನಾವು ದೇವರನ್ನು ಕಾಯಬೇಕು. ನಾವು ಮಾಡಬೇಕಾಗಿರುವುದು ದೇವರನ್ನು ಕಾಯುವುದು. ನಾವು ಮಾಡಬೇಕಾಗಿರುವುದು ಭಗವಂತನ ಮೇಲೆ ಕಾಯುವ ದೇವರ ಪ್ರಕ್ರಿಯೆಯನ್ನು ಅನುಸರಿಸುವುದು. ದೇವರು ಹಲವಾರು ಕಾರಣಗಳಿಗಾಗಿ ದುಃಖ ಮತ್ತು ವಿಳಂಬವನ್ನು ಅನುಮತಿಸುತ್ತಾನೆ. ಯಾಕೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಲ್ಲ? ಯಾಕೆ ವಿಳಂಬ? ಎಲ್ಲದಕ್ಕೂ ಒಂದು ಕಾರಣ ಇದೆ. ಈವನ್ ಬಸ್ ಅಲ್ಲಾಂದರೆ ಆಟೋಗಾದರೂ ನಾವು ಕಾಯ್ತಾ ಇದ್ದರೆ ಯಾಕೆ ತಕ್ಷಣ ಬರಲ್ಲ? ಏನೋ ಒಂದು ಕಾರಣ ಇರ್ತದೆ, ಅಲ್ಲವೇ? ಟ್ರಾಫಿಕ್ ಜಾಮ್ ಇರಬಹುದು, ಅಲ್ಲಾಂದರೆ ಡ್ರೈವರ್ಗೆ ಏನಾದರೂ ಆಗಿರಬಹುದು, ಅಲ್ಲಾಂದರೆ ಗಾಡಿಗೆ ಏನಾದರೂ ಆಗಿರಬಹುದು, ಏನೋ ಒಂದು ತಡೆ ಇರಬಹುದು, ಅಲ್ಲವೇ? ಅದೇ ಥರ ನಾವು ಪ್ರಾರ್ಥಿಸುವುದು ನಮಗೆ ಬೇಕಾಗಿರೋ ಸಮಯದಲ್ಲಿ ನಮಗೆ ಸಿಗುವುದಿಲ್ಲ. ಏನು ತಡೆ? ಯಾಕೆ ಅದು ದೇವರು ಕೊಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ನಮಗೆ ತುಂಬ ಕಷ್ಟ. ಅದು ನಮಗೆ ಸ್ವೀಕರಿಸುವುದಕ್ಕೆ ತುಂಬ ಕಷ್ಟ ಇರುತ್ತದೆ. ಅವನು ನಮ್ಮ ಹೃದಯದಲ್ಲಿನ ಸರಪಳಿಗೆಗಳನ್ನು ಮುರಿಯಲು ಸಂಕಟವು ಮತ್ತು ವಿಳಂಬ ಇದೆಲ್ಲ ಯೂಸ್ ಮಾಡುತ್ತಾನೆ. ನಮ್ಮನ್ನು ಶುದ್ಧೀಕರಿಸಲು ಮತ್ತು ದೇವರಿಗೆ ಹತ್ತಿರವಾಗಲು ದೇವರು ವಿಳಂಬವನ್ನು ಅನುಮತಿಸುತ್ತಾನೆ. ನಮ್ಮಲ್ಲಿ ನಮ್ಮ ಪಾಪಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಾವು ಅದು ಪಶ್ಚಾತ್ತಾಪ ಪಡಬೇಕು ಮತ್ತು ಅವುಗಳನ್ನು ಹಿಂದಿಕ್ಕಲು ದೇವರು ಸಂಕಟಗಳನ್ನು ಅನುಮತಿಸುತ್ತಾನೆ. ಇದೇ ದೇವರ ಉದ್ದೇಶ. ಎಲ್ಲದಕ್ಕೂ ಒಂದು ಕಾರಣ ಇದೆ. ನಿಮ್ಗೆ ಅರ್ಥವಾಯ್ತಲ್ಲ? ಬಸ್ಸುಗೆ ನೀವು ವೆಯ್ಟ್ ಮಾಡ್ಬೋದಾದರೂ, ಆಟೋಗೆ ವೆಯ್ಟ್ ಮಾಡ್ಬೋದಾದರೂ, ಅಲ್ಲಾದರೆ ಇನ್ನೊಬ್ಬ ವ್ಯಕ್ತಿಯನ್ನು ನೀವು ವೆಯ್ಟ್ ಮಾಡುವುದಾದರೂ ಅವರು ಯಾಕೆ ಆ ಟೈಮಲ್ಲಿ ಬರುವುದಿಲ್ಲ? ಎಲ್ಲದಕ್ಕೂ ಒಂದು ಕಾರಣ ಇದೆ. ಅದೇ ಥರ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಬೇಕಾಗಿರುವ ಸಮಯದಲ್ಲಿ ನಾವು ಪ್ರಾರ್ಥಿಸಿದರೂ, ನಮಗೆ ನಂಬಿಕೆ ಇದ್ದರೂ ಕೂಡ ನಮಗೆ ಸಿಗುವುದಿಲ್ಲ. ಅದಕ್ಕೆ ಕಾರಣ ಇದೆ. ಏನಂದರೆ ದೇವರು ನಮ್ಮಲ್ಲಿ ಇರುವ ಪಾಪಗಳು ನಮಗೆ ಗೊತ್ತಾಗಬೇಕು, ನಾವು ಪಶ್ಚಾತ್ತಾಪ ಪಡಬೇಕು ಮತ್ತು ಅದರಿಂದ ಹೊರಗೆ ಬರಬೇಕು. ನಾವು ಈ ಆಧ್ಯಾತ್ಮಿಕ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ದೇವರೊಂದಿಗೆ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ನಮ್ಮ ದುಃಖಗಳು ಹೆಚ್ಚಾಗುತ್ತದೆ, ನಮ್ಮ ಸಮಸ್ಯೆಗಳು ಮುಂದುವರಿಯುತ್ತಾ ಇರ್ತದೆ. ಇದೇ ದೇವರ ಪ್ರಮಾಣ, ಇದೇ ದೇವರ ಮಾರ್ಗ. ಹಲ್ಲೆಲೂಯಾ. ನಾವ್ಯಾರು ನಮ್ಮ ಹಳೆಯ ಪಾಪದಲ್ಲಿ ಜೀವನ ಮಾಡುವುದು, ನಮ್ಮ ಹಳೆಯ ಸ್ವಭಾವದಲ್ಲಿ ಜೀವನ ಮಾಡುವುದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆಲ್ಲ ನಮ್ಮನ್ನು ಕರೆದಿರುವುದು. ಅದರಿಂದೆಲ್ಲ ನಾವು ಮುಂದುವರಿಯಬೇಕು. ಕೀರ್ತನೆಗಳು 135:5-6 ಕೀರ್ತನಗಾರನು ಹೇಳುತ್ತಾನೆ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತನ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ.
ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುತ್ತಾರಲ್ಲ, ಕಾವಲುಗಾರನು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನನ್ನು ಮುನ್ನೋಡುತ್ತೇನೆ. ಕೀರ್ತನಗಾರನು ಬರೆಯುತ್ತಾನೆ, ನನ್ನ ಆತ್ಮವು ದೇವರಿಗಾಗಿ ಕಾಯುತ್ತಾನೆ. ಹೇಗೆ ಕಾಯುತ್ತಾನೆ ಅಂತ ಇಲ್ಲಿ ಬರೆದಿದೆ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಅಂತರಾತ್ಮವು ಕರ್ತನಿಗಾಗಿ ಮುನ್ನೋಡುತ್ತದೆ. ಅಂದರೆ ಅವನು ತನ್ನ ಮಾನಸಿಕ ತೀವ್ರತೆ ಮತ್ತು ನಿರಂತರ ಸ್ವಭಾವವನ್ನು ತೋರಿಸುತ್ತಲೂ ಅದೇ ವಿಷಯವನ್ನು ಪದೇ ಪದೇ ಅವನು ಹೇಳುತ್ತಿದ್ದಾನೆ. 2 ಬಾರಿ ಇಲ್ಲಿ ಬರೆದಿದೆ. ಕಾವಲುಗಾರರು ಬೆಳಗಾಗುವುದನ್ನು ಮುನ್ನೋಡುವುದಕ್ಕಿಂತ ವಿಶೇಷವಾಗಿ ನನ್ನ ಆತ್ಮವು ಕರ್ತನಿಗಾಗಿ ಮುನ್ನೋಡುತ್ತದೆ ಅಂತ 2 ಬಾರಿ ಇಲ್ಲಿ ಬರೆದಿದೆ. ಅದು ತೋರಿಸುವುದು ಅಷ್ಟು ತೀವ್ರವಾಗಿ ದೇವರನ್ನು ಕೀರ್ತನಗಾರನು ನೋಡ್ತಾ ಇದ್ದಾನೆ ಅಂತ ಅರ್ಥ. ಅವನು ಬರೆಯುತ್ತಿದ್ದಾನೆ, ಕಾವಲುಗಾರನು ಬೆಳಗ್ಗೆ ಬರಲು ಕಾಯುತ್ತಿರುವುದಕ್ಕಿಂತ ಹೆಚ್ಚು ಅವನ ಆತ್ಮವು ದೇವರಿಗಾಗಿ ಕಾಯುತ್ತಿದೆ. ಇಲ್ಲಿ ನಾವು ದೇವರಿಗಾಗಿ ಹೇಗೆ ಕಾಯಬೇಕು ಎಂಬುದನ್ನು ಕೀರ್ತನಗಾರನು ವಿವರಿಸುತ್ತಾನೆ. ಭಗವಂತನನ್ನು ಕಾಯುವುದು ನಾವು ಅಭ್ಯಾಸ ಮಾಡಬೇಕಾದ ಬಹಳ ಮುಖ್ಯವಾದ ಆಧ್ಯಾತ್ಮಿಕ ಶಿಷ್ಟಾಗಿದೆ. ದೇವರಿಗಾಗಿ ನಾವು ಕಾಯಬೇಕು. ದೇವರ ಪ್ರಾಮಿಸಸ್ ಎಲ್ಲ ಎಸ್ ಆ್ಯಂಡ್ ಆಮೆನ್. ಅದು ನಮಗೆ ಬಂದು ಸೇರುತ್ತದೆ. ಅವನ ಟೈಮಿಗಾಗಿ ನಾವು ಕಾಯಬೇಕು. ಅದಕ್ಕೆ ನಮಗೆ ತಾಳ್ಮೆ ಬೇಕು. ನಾವು ಯಾವುದಕ್ಕಾಗಿ ಭಗವಂತನನ್ನು ಕಾಯುತ್ತೇವೆ? ದೇವರನ್ನು ಕಾಯಬೇಕು. ದೇವರನ್ನು ಕಾಯುವವರು ಧನ್ಯರು ಎಂದು ಬರೆದಿದೆ. ಎದಕ್ಕಾಗಿ ನಾವು ದೇವರನ್ನು ಕಾಯಬೇಕು? ಮೊದಲನೇದಾಗಿ ಸದಾಚಾರವನ್ನು ಮಾಡುತ್ತಾ ನಮ್ಮ ಜೀವನವನ್ನು ಮುಂದುವರಿಸುವ ಶಕ್ತಿಗಾಗಿ ನಾವು ಕಾಯಬೇಕು. ಈಗ ನಾವು ಬಂದಿರುವುದು ಒಂದು ಹೊಸ ಜೀವನ ಮಾಡುವುದಕ್ಕಾಗಿ ಅಲ್ಲವೇ? ಈ ಜೀವನ ನಾವು ಮಾಡಲಿಲ್ಲ. ಹೊಸ ಜೀವನವೆಂದರೆ ನೀತಿವಂತ ಜೀವನ. ಹಳೆಯ ಪಾಪಗಳೆಲ್ಲ ತ್ಯಜಿಸಿ ಹೊಸಬರಾಗಿ ಹೊಸ ಸೃಷ್ಟಿಯಾಗಿದ್ದೇವೆ ನಾವು. ನೂತನ ಸೃಷ್ಟಿಯಾಗಿದ್ದೇವೆ ನಾವು. ಆ ಸೃಷ್ಟಿಯಾಗಿ ನಾವು ಜೀವನ ಮಾಡುವುದಕ್ಕೆ ನಮಗೆ ಶಕ್ತಿ ಬೇಕು. ಅದಕ್ಕೋಸ್ಕರ ದೇವರಿಗಾಗಿ ನಾವು ಕಾಯ್ತಾ ಇರಬೇಕು. ಹಲ್ಲೆಲೂಯ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಲು ನಾವು ಕಾಯ್ತಾ ಇರಬೇಕು. ಶತ್ರುಗಳಿಂದ ಭಯ ಮತ್ತು ಆತಂಕದಿಂದ ಬಿಡುಗಡೆ ಮಾಡಲು ನಾವು ದಣಿದಿರುವಾಗ ದೇವರ ಆಧ್ಯಾತ್ಮಿಕ ಶಕ್ತಿಯನ್ನು ನಮಗೆ ಸಿಗುವುದಕ್ಕೆ, ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ನವೀಕರಿಸಲು ನಾವು ದೇವರನ್ನು ಕಾಯ್ತಾ ಇರಬೇಕು. ಈ ಜೀವನವನ್ನು ಬದುಕಲು ನಮಗೆ ಸಾಕಷ್ಟು ಶಕ್ತಿ ಬೇಕು. ನಿಮಗೂ ಬೇಕು, ನನಗೂ ಬೇಕು, ಈ ಲೋಕದಲ್ಲಿ ಇರುವ ಎಲ್ಲರಿಗೂ ಸಾಕಷ್ಟು ಶಕ್ತಿ ಬೇಕು ಈ ಜೀವನ ಮಾಡುವುದಕ್ಕೆ. ನಾವು ಬಿಟ್ಬಿಡಬೇಕು ಎಂದು ತಿಳ್ಕೊಳ್ಳುತ್ತೇವೆ. ಈ ಲೋಕದಲ್ಲಿ ಎಲ್ಲರೂ ಒಂದೊಂದು ಮಾರ್ಗ ಅವರು ಕಂಡುಹಿಡಿತಾರೆ. ಕೆಲವರಿಗೆ ಸಾಯಬೇಕು ಅಂತ ಅನಿಸುತ್ತದೆ, ಕೆಲವರಿಗೆ ಮನೆ ಬಿಟ್ಟು ಹೋಗಬೇಕು ಅಂತ ಅನಿಸುತ್ತದೆ, ಅಲ್ಲವೇ? ಎಂದರೆ ಹೋಗಿದೆ ಜೀವನ. ಎಲ್ಲರ ಜೀವನ ಇದೆ, ಆದರೆ ನಮಗೆ ಬಿಟ್ಬಿಡಕ್ಕಾಗತ್ತೆ? ಎಲ್ಲಿ ಹೋಗಿದ್ರು ಈ ಜೀವನ ಮುಂದುವರಿಯುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮಗೆ ಶಕ್ತಿ ಬೇಕು. ಆ ಶಕ್ತಿಗೋಸ್ಕರ ದೇವರನ್ನು ಕಾಯುತ್ತಾ ಇರಬೇಕು. ದೇವರ ಮೇಲೆ ಕಾಯುವ ಸಾಕ್ಷಿಗಳು ನಾವು ಹೆಚ್ಚು ಕೇಳುವುದಿಲ್ಲ, ಅಲ್ಲವೇ? ದೇವರ ತ್ವರಿತ ಹಸ್ತಕ್ಷೇಪ ಪವಾಡಗಳ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ. ದೇವರನ್ನು ಕಾಯುವ ಶಿಷ್ಟನ್ನು ಬಳಸುವ ಬಗ್ಗೆ ನೀವು ಎಷ್ಟು ಧರ್ಮೋಪದೇಶಗಳನ್ನು ಕೇಳಿಕೊಳ್ಳದಿರಿ? ಯಾರಾದರೂ ಹೇಳ್ತೀರಾ, ನಾನು ದೇವರನ್ನು ಕಾದಿದೆ, ನನಗೆ ಬೇಕಾಗಿರುವುದು ಸಿಕ್ಕಿದೆ, ದೇವರು ಪ್ರಾಮಿಸ್ ಮಾಡಿರುವುದು 2 ವರ್ಷ ಕಾಯಬೇಕಾಯಿತು, ಅಲ್ಲಾಂದರೆ 3 ವರ್ಷ ಕಾಯಬೇಕಾಯಿತು, ಅಲ್ಲಾಂದರೆ 2 ತಿಂಗಳು ಕಾಯಬೇಕಾಯಿತು, ನನಗೂ ಸಿಕ್ಕಿದೆ ಅಂತ ಯಾರಾದರೂ ಹೇಳ್ತಾರಾ? ಏಕೆಂದರೆ ಯಾರಿಗೂ ದೇವರ ದಾರಿಯಲ್ಲಿ ಕಾಯುವುದಕ್ಕೆ ತಾಳ್ಮೆ ಇಲ್ಲ. ದೇವರ ದಾರಿಯಲ್ಲಿ ಕಾಯಬೇಕು, ನಮ್ಮ ದಾರಿಯಲ್ಲಿ ಅಲ್ಲ ನಾವು ಕಾಯುವುದು. ದೇವರನ್ನು ಕಾಯುವುದು ಎಂದರೆ ದೇವರನ್ನು ನಂಬುವುದು ಮತ್ತು ನಮ್ಮ ಅಸಹಕಾರವನ್ನು ಗುರುತಿಸುವುದು ಮತ್ತು ದೇವರನ್ನು ಹೆಚ್ಚು ಕಟ್ಟುನಿಟ್ಟಾಗಿ ಪಾಲಿಸುವುದು. ಇದೇ ದೇವರನ್ನು ಕಾಯುವುದು. ದೇವರನ್ನು ಕಾಯುವುದು ಯಾಕೆ? ದೇವರು ನಾವು ಪ್ರಾರ್ಥಿಸುವುದು ಕೊಡ್ತಾ ಇಲ್ಲ. ಯಾಕೆ ದೇವರು ತಡೆ ಮಾಡುತ್ತಾರೆ? ನನಗೆ ಈಗ ಬೇಕು, ಅರ್ಜೆಂಟಾಗಿ ಬೇಕು, ಆದರೂ ಯಾಕೆ ದೇವರು ತಡೆ ಮಾಡುತ್ತಾರೆ? ಅದಕ್ಕೆ ಎಲ್ಲರಿಗೂ ಏನು ದೇವರಿದ್ದಾರ? ಯಾಕೆ ದೇವರು ಹಿಂಗ ಮಾಡುತ್ತಾರೆ? ದೇವರಿಗೆ ದಯೆ ಇಲ್ಲವೇ? ಹಂಗೆಲ್ಲ ನಮಗೆ ಅನುಮಾನ ಬರುತ್ತದೆ. ಆದರೆ ದೇವರಿಗೆ ಎಲ್ಲದಕ್ಕೂ ಒಂದು ಉದ್ದೇಶ ಇದೆ. ಗಾಡ್ ಇಸ್ ಎ ಗಾಡ್ ಆಫ್ ಪ್ರಿನ್ಸಿಪಲ್. ಅದರ ಪ್ರಕಾರ ಮಾತ್ರ ನಮಗೆ ಕೊಡುವುದು ಅಂತ ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯ. ನಮ್ಮಲ್ಲಿರುವ ಅವಿಧೇಯತೆಯನ್ನು ನಾವು ಗುರುತಿಸಬೇಕು ಮತ್ತು ನಾವು ಪಾಪಗಳಿಂದ ಪಶ್ಚಾತ್ತಾಪ ಪಡಬೇಕು. ಅದರಿಂದ ನಾವು ಹೊರಗೆ ಬರುವುದಕ್ಕೆ ರೆಡಿ ಇರಬೇಕು.
ಮತ್ತು ಸ್ವಲ್ಪ ಸ್ವಲ್ಪ ನಾವು ರೆಡಿಯಾಗಿ ಹೊರಗೆ ಬಂದರೆ ನಮಗೆ ಬಿಡುಗಡೆ ಬರ್ತದೆ. ರಾತ್ರಿ ಕರ್ತವ್ಯದಲ್ಲಿ ಇರುವ ಕಾವಲುಗಾರನಿಗೆ ತನ್ನ ಕರ್ತವ್ಯಕ್ಕೆ ಆತನ ಅಪಾಯಕಾರಿ ಸಮಯ ರಾತ್ರಿ ಎಂದು ತಿಳಿದಿದೆ. ರಾತ್ರಿಯಲ್ಲಿ ಕೆಲಸ ಮಾಡುವುದು ಅದು ಒಂದು ಕಾವಲುಗಾರನು. ಅವನು ಆಚೆ ಕೆಲಸ ಮಾಡಬೇಕು, ಒಳಗಡೆ ಅಲ್ಲ ಕೆಲಸ ಮಾಡುವುದು. ಒಳಗಡೆ ಕೆಲಸ ಮಾಡುವುದು, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವವರು ಇರ್ತಾರೆ. ಆದರೆ ಕಾವಲುಗಾರನು ಔಟ್ಸೈಡ್ ಕೆಲಸ ಮಾಡಬೇಕು. ಅದು ತುಂಬ ಅಪಾಯಕಾರಿ ಎಂದು ಅವನಿಗೆ ಗೊತ್ತಿದೆ. ಅವನು ಅಲರ್ಟ್ ಆಗಿ ಇರಬೇಕು, ಹುಷಾರಾಗಿ ಇರಬೇಕು, ಎಚ್ಚರವಾಗಿ ಇರಬೇಕು ಅಲ್ಲವೇ? ಎಚ್ಚರವಾಗಿ ಇಲ್ಲದಿದ್ದರೆ ಏನಾದರೂ ಆಗುತ್ತದೆ, ಅವನ ಕೆಲಸ ಹೋಗ್ತದೆ. ಈಸ್ ಇನ್ ಡ್ಯೂಟಿ, ಈಸ್ ಇನ್ ಚಾರ್ಜ್. ಅದೇ ಥರ ನಮ್ಮ ಜೀವನ. ಇನ್ನು ಅವನು ರಾತ್ರಿಯಲ್ಲಿ ಕೆಲಸ ಮಾಡಬೇಕು, ಆದರೆ ಅನೇಕ ಕಾವಲುಗಾರರು ರಾತ್ರಿಯಲ್ಲಿ ಮಲಗುತ್ತಾರೆ. ದೇವರನ್ನು ಕಾಯುವುದು ಒಂದು ರೀತಿಯ ಪರೀಕ್ಷೆ. ಅದೊಂದು ಪರೀಕ್ಷೆಯಾಗಿದೆ. ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ತಕ್ಷಣವೇ ಉತ್ತರಿಸಲಾಗುವುದಿಲ್ಲ. ಇದು ನಮ್ಮ ಆತ್ಮದ ಕರಾಳ ರಾತ್ರಿ. ನಮ್ಮ ಸಮಸ್ಯೆಗಳಿಗೆ ಯಾವುದೇ ಉತ್ತರವನ್ನು ಕಾಣುವುದೇ ಇಲ್ಲ. ಪ್ರಾರ್ಥಿಸುತ್ತೇವೆ, ನಮಗೆ ಯಾವ ಉತ್ತರನೂ ಇಲ್ಲ. ಎಲ್ಲಿ ಏನಾಯಿತು? ನಾನು ಬದುಕಿದೀನ? ದೇವರಿದ್ದಾರ? ಹಂಗೆಲ್ಲ ನಮಗೆ ಅನುಮಾನವಾಗುತ್ತದೆ. ಅದೇ ನಮ್ಮ ಕರಾಳ ರಾತ್ರಿ. ನೋಡಿ, ಡಾರ್ಕ್ ನೈಟ್ ಆಫ್ ಅವರ್ ಸೋಲ್. ವಾಚ್ಮ್ಯಾನ್ ಇಸ್ ವರ್ಕಿಂಗ್, ಹೀ ಈಸ್ ಆನ್ ಡ್ಯೂಟಿ ಆನ್ ನೈಟ್. ಕರಾಳ ರಾತ್ರಿ. ಒಂದು ವಾಚ್ಮ್ಯಾನು ರಾತ್ರಿಯಲ್ಲಿ ಅವನು ವರ್ಕ್ ಮಾಡುತ್ತಾನೆ. ಅವನಿಗೆ ಮಲಗಕ್ಕಾಗಲ್ಲ. ಅವನು ಮಲಗಿದರೆ ಮತ್ತೆ ಆ ಬಿಲ್ಡಿಂಗಿಗೆ, ಅಲ್ಲಾಂದರೆ ಅವನ ಏರಿಯಾಯಲ್ಲಿ ಏನಾದರೂ ಆಗಿದರೆ ಅವನನ್ನು ಡಿಸ್ಮಿಸ್ ಮಾಡ್ತಾನೆ. ಅವನಿಗೆ ಗೊತ್ತಿದೆ. ಅದಕ್ಕೆ ಅವನು ಅಲರ್ಟ್ ಆಗಿರಬೇಕು. ಅದೇ ಥರ ದೇವರ ಮಕ್ಕಳೇ, ನಾವು ಅಂತಹ ಸಮಯದಲ್ಲಿ ನಾವು ಅಲರ್ಟ್ ಆಗಿರಬೇಕು. ನಮಗೆ ಮಲಗುವ ಸಮಯ ಅಲ್ಲ ಅದು. ನಾವು ತಿಳ್ಕೊಳ್ತೇವೆ, ಏನಾಯಿತು, ಈ ದೇವರೇನು ಇಲ್ಲ, ಚರ್ಚು ಬಿಟ್ಬಿಡ್ತಾರೆ ಕೆಲವರು, ಪ್ರಾರ್ಥನೆ ಬಿಟ್ಬಿಡ್ತಾರೆ ಕೆಲವರು, ಆಧ್ಯಾತ್ಮಿಕ ಜೀವನ ಬಿಟ್ಬಿಡ್ತಾರೆ ಕೆಲವರು. ಹಂಗೆಲ್ಲ ನಾವು ಮಾಡಬಾರದು. ನಾವು ಯಾವಾಗಲೂ ಆನ್ ಡ್ಯೂಟಿ. ಸ್ಪೆಷಲಿ ನಮ್ಮ ಕರಾಳ ರಾತ್ರಿಯಲ್ಲಿ ನಾವು ಹುಷಾರಾಗಿ ಜೀವನ ಮಾಡುವ ಟೈಮ್ ಅದು. ಹಲ್ಲೆಲೂಯಾ. ಅಂತಹ ಸಮಯದಲ್ಲಿ ದೇವರು ನಮ್ಮನ್ನು ತನ್ನ ಮಗನಂದೇ ರೂಪಿಸಲು ಬಯಸುತ್ತಾನೆ. ಮತ್ತು ಅಂತಹ ಸಮಯದಲ್ಲಿ ನಾವು ದೇವರಿಗೆ ಹೆಚ್ಚು ಹತ್ತಿರವಾಗಬೇಕೆಂದು ದೇವರು ಬಯಸುತ್ತಾನೆ. ದೇವರಿಂದ ದೂರ ಓಡಿ ಹೋಗಬಾರದು, ದೇವರಿಗೆ ಹತ್ತಿರವಾಗಬೇಕು. ರಾತ್ರಿಯಲ್ಲಿ ಕೆಲಸ ಮಾಡುವ ಕಾವಲುಗಾರನಂದೇ ಅಂತಹ ಸಮಯದಲ್ಲಿ ನಾವು ಜೋರಾಗಿ ಕೆಲಸ ಮಾಡಬೇಕು ಮತ್ತು ಸೋಮಾರಿಗಳಾಗಿರಬಾರದು. ಮತ್ತು ವಿಶ್ವಾಸಿಗಳೇನು ಮಾಡ್ತಾರೆ, ಆವಾಗ ತುಂಬ ಸೋಮಾರಿಗಳಾಗಿರ್ತಾರೆ. ಏನಾಗುತ್ತೆ ಅಂದರೆ ಅವರಿಗೆ ತೊಂದರೆಗಳು ಜಾಸ್ತಿ ಆಗುತ್ತದೆ. ನೋಡಿ, ಕೀರ್ತನಗಾರನು ಹೇಗೆ ದೇವರನ್ನು ಕಾಯುವುದು ಎಂದು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಒಂದು ಕಾವಲುಗಾರನು ರಾತ್ರಿಯಲ್ಲಿ ಕೆಲಸ ಮಾಡುವ ಥರ. ಹಲ್ಲೆಲೂಯಾ. ರಾತ್ರಿಯಲ್ಲಿ ಕೆಲಸ ಮಾಡುವ ಕಾವಲುಗಾರರಂತೆ ಅಂತಹ ಸಮಯದಲ್ಲಿ ನಾವು ಜೋರಾಗಿ ಕೆಲಸ ಮಾಡಬೇಕು. ನಾವು ಸೋಮಾರಿಗಳಾಗಿರಬಾರದು. ನಾವು ದೇವರಿಂದ ಯಾವುದೇ ಉತ್ತರವನ್ನು ನೋಡುತ್ತಿಲ್ಲುವುದರಿಂದ ನಾವು ನಮ್ಮ ಹೃದಯವನ್ನು ಕಳೆದುಕೊಳ್ಳಬಾರದು. ಅಂತಹ ಸಮಯದಲ್ಲಿ ನಾವು ಬಿಟ್ಬಿಡಬಾರದು. ನಾವು ಆ ಸಮಯದಲ್ಲಿ ನಮ್ಮ ಪ್ರಾರ್ಥನೆ ಹೆಚ್ಚಿಸಬೇಕು. ಆ ಸಮಯದಲ್ಲಿ ಪ್ರಾರ್ಥನೆ ಹೆಚ್ಚಿಸಬೇಕು. ವಿಶ್ವಾಸಿಗಳು ಏನು ಮಾಡ್ತಾರೆ, ಅಯ್ಯೋ ಏನು ಉತ್ತರ ಸಿಗ್ತಾ ಇಲ್ಲ ಅಂತ ಹೋಗಿ ಮಲ್ಕೊಳ್ತಾರೆ. ಆದರೆ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ಇನ್ನೂ ತುಂಬ ಕಷ್ಟ ನಿಮಗೆ ಉಂಟಾಗುತ್ತದೆ. ಹಲ್ಲೆಲೂಯಾ. ರೋಮಪುರದವರಿಗೆ 12:11 ಬರೆದಿದೆ, ಸೇವೆಯಲ್ಲಿ ಆಲಸ್ಯವಾಗಿರಬೇಡ್ರಿ, ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನನ್ನು ಸೇವೆ ಮಾಡುವವರಾಗಿರ್ರಿ. ಸೇವೆಯಲ್ಲಿ ಆಲಸ್ಯವಾಗಿರಬಾರದು. ವಿ ಆರ್ ಆಲ್ ಆನ್ ಡ್ಯೂಟಿ. ಕಾವಲುಗಾರನಂತೆ ನಾವೆಲ್ಲರೂ ಡ್ಯೂಟಿಯಲ್ಲಿದ್ದೇವೆ ಯಾವಾಗಲೂ. ಬರೀ ಕರಾಳ ರಾತ್ರಿಯಲ್ಲ. ನೀವು ಜ್ಞಾನಸ್ನಾನ ತಕ್ಕೊಂಡು ದೇವರ ಹತ್ರ ಬಂದಿದೆ, ನಾವು ಯು ಆರ್ ಆನ್ ಡ್ಯೂಟಿ. ಅದಕ್ಕೆ ಇಲ್ಲಿ ಬರೆದಿರುವುದು, ಸೇವೆಯಲ್ಲಿ ಆಲಸ್ಯವಾಗಿರಬಾರದು, ಮತ್ತೆ ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನನ್ನು ಸೇವಿಸುವವರಾಗಿರ್ರಿ. ಅದಾದ್ದರಿಂದ ದೇವರನ್ನು ಕಾಯುವುದು ನಿಷ್ಕ್ರಿಯ ಚಟುವಟಿಕೆ ಅಲ್ಲ, ಆದರೆ ಇದು ಭಗವಂತನ ಮೇಲೆ ಸಕ್ರಿಯ ಅವಲಂಬನೆ ಮತ್ತು ದೇವರಿಗೆ ಕಟ್ಟುನಿಟ್ಟಾದ ವಿಧೇಯತೆಯನ್ನು ಅಭ್ಯಾಸ ಮಾಡುವ ಸಮಯ. ಈ ವಾಕ್ಯ ನೋಡಿ, ರೋಮಪುರದವರಿಗೆ 11:12 ಯಾರಿಗೆ ಬರೆದಿದೆ? ಸೇವೆಯಲ್ಲಿ ಆಲಸ್ಯವಾಗಿರಬೇಡರಿ. ಯಾರಿಗೆ ಬರೆದಿದೆ? ಪಾಸ್ಟರ್ಗ? ಬರೀ ಪಾಸ್ಟರ್ ಸೇವೆ ಮಾಡುವುದು ಅಲ್ಲ,
ನಾವೆಲ್ಲರೂ ಸೇವೆ ಮಾಡಬೇಕು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಏನು ಸೇವೆ? ಕರ್ತನ ಸೇವೆ. ಏನು ಕರ್ತನ ಸೇವೆ? ಆತ್ಮದ ಫಲಗಳು ಉತ್ಪಾದಿಸುವುದು ಮತ್ತು ಬೇರೆ ಹೊಸ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಸೇರಿಸುವುದು. ಇದೇ ನಮ್ಮ ಸೇವೆ. ಅದಕ್ಕೆ ನಾವು ಯಾವಾಗಲೂ ಉತ್ಸಾಹವುಳ್ಳವರಾಗಿರಬೇಕು. ಆತ್ಮದಲ್ಲಿ ಆಲಸ್ಯವಾಗಿರಬಾರದು. ಕರ್ತನನ್ನು ಸೇವಿಸುವವರಾಗಿರಬೇಕು. ಸ್ಪೆಷಲಿ ನೋಡಿ, ಈ ವಿಶ್ವಾಸಿಗಳು ಈ ಸೇವೆ ಮಾಡುವುದಿಲ್ಲದಿದ್ದರೆ ಕರಾಳ ರಾತ್ರಿಯಲ್ಲಿ ಅವರು ದೇವರಿಂದ ದೂರ ಓಡಿ ಹೋಗ್ತಾರೆ. ಓಡಿ 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 ಕರಾಳ ರಾತ್ರಿ. ಅಯ್ಯೋ, ಎಲ್ಲಿ ಒಂದು ಬೆಳಕು ನೋಡುವುದಕ್ಕೆ ಅವರು ಓಡಿ 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 ಹೋಗ್ತಾರೆ. ಎಲ್ಲಿ ಬೆಳಕು ನೋಡಕ್ಕಾಗತ್ತೆ? ಎಲ್ಲೂ ಆಗಲ್ಲ. ಇಲ್ಲಿಂದ ನೀವು ಉಗಾಂಡ ಹೋಗಿದ್ರು ಬೆಳಕು ನೋಡಕ್ಕಾಗಲ್ಲ. ಕೆಲವರು ಹಂಗೆ ಮಾಡ್ತಾರೆ. ತಮ್ಮ ಸ್ವಂತ ಮನೆ ಎಲ್ಲ ಬಿಟ್ಟು ಬೇರೆ ಮನೆ ಸೇರ್ತಾರೆ, ಅಲ್ಲಾಂದ್ರೆ ಬೇರೆ ಕಡೆ ಹೋಗ್ತಾರೆ. ಎಲ್ಲೂ ಸಿಗುವುದಿಲ್ಲ. ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು. ಸೊ ಐಚ್ಛಿಕ ಪ್ರಕ್ರಿಯೆಯಾಗಿ ದೇವರನ್ನು ಕಾಯುವುದು ಬೈಬಲು ಸೂಚಿಸುವುದಿಲ್ಲ. ಆದರೆ ನಮ್ಮಲ್ಲಿರುವ ಏಕೈಕ ಆಯ್ಕೆಯು ದೇವರನ್ನು ಕಾಯುವುದು. ಯಾವಾಗ ದೇವರನ್ನು ಕಾಯುವುದು? ಯಾವಾಗಲೂ ದೇವರನ್ನು ಕಾಯುವುದು. ಡೈಲಿ ದೇವರನ್ನು ಕಾಯುವುದು. ನಮ್ಮ ಶಕ್ತಿ ಹೋಗ್ತಾ ಇರ್ತದೆ. ಅಯ್ಯೋ ಬೇಡ, ಸಾಕಾಯಿತು. ದೇವರನ್ನು ಕಾಯಬೇಕು. ಅದಕ್ಕೆ ನೀವೇನು ಮಾಡಬೇಕು? ಪ್ರಾರ್ಥನೆ ಹೆಚ್ಚಿಸಬೇಕು. ದೇವರೇ, ನನಗೆ ಶಕ್ತಿ ಇಲ್ಲ, ನನಗೆ ಜೀವನ ಮಾಡೋಕ್ಕೆ ಶಕ್ತಿ ಇಲ್ಲ. ದೇವರೇ, ನನಗೆ ಶಕ್ತಿ ಕೊಡಿ. ಅದಕ್ಕೆ ಬೈಬಲು ಹೇಳುತ್ತದೆ, ಯಾವಾಗಲೂ ಪ್ರಾರ್ಥಿಸಿ ಅಂತ. ನಾವು ಯಾವಾಗಲೂ ಪ್ರಾರ್ಥಿಸುವವರಾಗಿರಬೇಕು. ಆದ್ದರಿಂದ ಈ ಸಲಹೆಯನ್ನು ಅನುಸರಿಸಿದ ಮತ್ತು ನಮ್ಮ ಮಾನವ ತಿಳುವಳಿಕೆಯನ್ನು ಅನುಸರಿಸುವ ವಿಶ್ವಾಸಿಗಳು ತಮ್ಮ ಜೀವನವನ್ನು ನಿರಾಶೆಗೊಳಿಸುತ್ತಾರೆ. ದೇವರ ಮೇಲೆ ಕಾಯುವ ಬಗ್ಗೆ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಈಗ ಅರ್ಥವಾಯ್ತಾ? ದೇವರ ಮೇಲೆ ಹೇಗೆ ಅಲ್ಲ ಅಂದರೆ ಎದಕ್ಕೆ ಕಾಯಬೇಕು ಅಂತ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಕಾಯುವುದು ಯಾವುದಕ್ಕಾಗಿ? ಅವರನ್ನು ಭೇಟಿಯಾಗಲು ಅಲ್ಲವೇ? ಸುಮ್ಮನೆ ನೀವು ಕಾಯ್ತೀರಾ? ನೀವು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀರಾ, ಬಸ್ಸು ಬರುವುದಕ್ಕೆ. ಯಾರಾದರೂ ಹೇಳಿದ್ರೆ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಿ? ಬಸ್ಸು ಬರುವುದಕ್ಕೆ ಕಾಯ್ತಾ ಇದ್ದೀರಿ. ಬಸ್ ಹಂಗೆ ಬಂದು ಹೋಗ್ತಾ ಇರುತ್ತದೆ. ನೀವು ನೋಡುವುದಕ್ಕ ಬಂದಿರುವುದು ಅಲ್ಲ, ನಿಮ್ಗೆಲ್ಲೋ ಹೋಗ್ಬೇಕು ಅಲ್ಲವೇ? ಅದಕ್ಕೆ ಬಸ್ಸು ಬರುವುದಕ್ಕೆ ಕಾಯ್ತಾ ಇರ್ತೀರಿ. ಬಸ್ಸು ಬಂದ ತಕ್ಷಣ ನೀವು ಒಳಗಡೆ ಹೋಗ್ಬಿಟ್ಟು ನೀವು ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀರಿ. ಅದೇ ಥರ ನಾವು ದೇವರನ್ನು ಕಾಯುವುದು ಅಂದರೆ ದೇವರನ್ನು ಭೇಟಿಯಾಗಬೇಕು. We should meet God. Can we not meet God? We can. ಅರ್ಥ ಮಾಡಿಕೊಳ್ಳಿ. ದೇವರನ್ನು ಭೇಟಿಯಾಗಬೇಕಂದ್ರೆ ದೇವರನ್ನು ಕಾಯಬೇಕು. ದೇವರನ್ನು ಕಾಯುವವರಿಗೆ ಮಾತ್ರ ದೇವರನ್ನು ಭೇಟಿಯಾಗುವುದಕ್ಕೆ ಸಾಧ್ಯ. ಅರ್ಥವಾಯ್ತೆ? ಹಲ್ಲೆಲೂಯಾ. ದೇವರ ಮೇಲಿನ ನಮ್ಮ ಕಾಯಬೇಕು. ಹಾಗೆಯೇ ಅಂದರೆ ದೇವರು ನಮಗೆ ಶಕ್ತಿ ಕೊಡಬೇಕು. ದೇವರು ಬಂದು ನಮ್ಮ ಅಗತ್ಯಗಳನ್ನು ಪೂರೈಸಬೇಕು ಮತ್ತು ಇದಕ್ಕೆಲ್ಲ ನಾವು ಅವನಿಗಾಗಿ ಕಾಯುತ್ತಿರಬೇಕು. ದೇವರು ಬಂದರೆ ನಮಗೇನಾದರೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತದೆ ಅಲ್ಲವೇ? ದೇವರು ಬಂದರೆ ನಮಗೆ ಶಕ್ತಿ ಸಿಗುತ್ತದೆ. ಅದಕ್ಕೋಸ್ಕರ ದೇವರೇ, ನನಗೆ ಶಕ್ತಿ ಇಲ್ಲ, ನನಗೇನು ಸಾಯಬೇಕು ಅಂತ ಅನಿಸುತ್ತದೆ. ಯಾಕೆಂದರೆ ತುಂಬ ಪ್ರಾಬ್ಲಮ್ಸು, ನನಗೆ ದಾರಿನೇ ಇಲ್ಲ. ದೇವರೇ ಶಕ್ತಿ ಕೊಡಿ. ಅಲ್ಲಾಂದರೆ ನನ್ನ ಪ್ರಾಬ್ಲಮ್ಸ್ಗೆ ಒಂದು ದಾರಿ ತೋರಿಸಿ. ದೇವರು ತೋರಿಸುವುದಿಲ್ಲ, ದೇವರು ತೋರಿಸುತ್ತಾರೆ. ದೇವರನ್ನು ಕಾಯಬೇಕು. ಅದಕ್ಕೆ ನೀವು ಪ್ರಾರ್ಥನೆ ಹೆಚ್ಚಿಸಬೇಕು. ದೇವರಿಗೆ ಹತ್ತಿರವಾಗಬೇಕು. ವಿಶ್ವಾಸಿಗಳು ಕರಾಳ ರಾತ್ರಿಯಲ್ಲಿ, ಅವರು ರಾತ್ರಿಯಲ್ಲಿ ಡ್ಯೂಟಿ ಮಾಡುವ ತುಂಬ ಕೆಲಸಗಾರರು ಮಲಗುತ್ತಾ ಇರಬಹುದು ಅಲ್ಲವೇ? ಅದೇ ಥರ ವಿಶ್ವಾಸಿಗಳು ಮಲಗುತ್ತಾರೆ. ಕೀರ್ತನೆಗಳು 11:7 ಹೇಳುತ್ತದೆ, ಕರ್ತನು ನೀತಿವಂತನು, ಅವನು ನೀತಿಯನ್ನು ಪ್ರೀತಿಸುತ್ತಾನೆ. ಯಥಾರ್ಥವಂತನು ಅವನ ಮುಖವನ್ನು ನೋಡುವನು. ಯಥಾರ್ಥವಂತನು, ಅಪ್ರೈಟ್ ವಿಲ್ ಸಿ ದ ಫೇಸ್. ಕೀರ್ತನೆಗಳು 11:7 ಹೇಳುತ್ತದೆ, ಕರ್ತನು ನೀತಿವಂತನು, ಅವನು ನೀತಿಯನ್ನು ಪ್ರೀತಿಸುತ್ತಾನೆ. ಯಥಾರ್ಥವಂತನು ಅವನ ಮುಖವನ್ನು ನೋಡುವನು. ಅಪ್ರೈಟ್ ವಿಲ್ ಸಿ ದ ಫೇಸ್ ಆಫ್ ಗಾಡ್. ಯು ಆರ್ ವೇಟಿಂಗ್ ಫಾರ್ ಗಾಡ್. ವೆನ್ ಡೂ ಯು ಸಿ? ಇಫ್ ಯು ಆರ್ living in your sin and selfishness, you will not see. You will never ever see God. ದೇವರು ಬರುವುದಿಲ್ಲ.
ಎದಕ್ಕೆ ದೇವರನ್ನು ನೋಡಬೇಕು? ದೇವರು ಬಂದರೆ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗುವುದು. ದೇವರು ಬಂದರೆ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಶಕ್ತಿ ಸಿಗುವುದು. ಎದಕ್ಕೆ ನಾವು ಶಕ್ತಿ ದೇವರಿಂದ ಬೇಡಿಕೊಳ್ಳುವುದು? ದೇವರೇ, ಈ ಜೀವನ ಮಾಡುವುದಕ್ಕೆ ನನಗೆ ಶಕ್ತಿ ಇಲ್ಲ. ಯಾಕೆ ಶಕ್ತಿ ಇಲ್ಲ? ಯಾಕೆಂದರೆ ಒಬ್ಬೊಬ್ಬರ ಪಾತ್ರಗಳು ಒಂದೊಂಥರ ಅಲ್ಲವೇ? ನಮಗೆ ಹೋಗಿದೆ. ಸಹಿಸಬೇಕು, ಕ್ಷಮಿಸಬೇಕು, ತಾಳ್ಮೆ ತೋರಿಸಬೇಕು ಅಲ್ಲವೇ? ಇದಕ್ಕೆಲ್ಲ ನಮಗೆ ಶಕ್ತಿ ಬೇಕು. ಮತ್ತೆ ಅದಕ್ಕೋಸ್ಕರ ದೇವರನ್ನು ಕಾದರೆ ಬರುವುದಿಲ್ಲ. BTS ಬಸ್ಸೇ ಬರ್ತದೆ, ಮತ್ತೆ ದೇವರು ಬರಲ್ಲ. ನೀವು ಆಟೋಗೆ ವೇಟ್ ಮಾಡಿದರೆ ಆಟೋ ಬರ್ತದೆ, ಮತ್ತೆ ದೇವರು ಬರಲ್ಲ. ನಿಮ್ಮ ಫ್ರೆಂಡ್ಸನ್ನು ನೀವು ಕಾದರೆ ಫ್ರೆಂಡ್ಸ್ ಬರ್ತಾರೆ. ನಿಮ್ಮ ನೆಂಟರನ್ನು ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ನೀವು ಕಾದರೆ ಅವರು ಬರ್ತಾರೆ. ಮತ್ತೆ ನೀವೇನು ತಿಳ್ಕೊಂಡಿದ್ದೀರಿ? ದೇವರು ಬರಲ್ಲ. ಸುಮ್ಮನೆ ಇದು ಬರೆದಿದೆಯಾ ಬೈಬಲಲ್ಲಿ? ದೇವರನ್ನು ಕಾಯಬೇಕು, ದೇವರ ರೀತಿಯಲ್ಲಿ ಕಾಯಬೇಕು. ಹೇಗೆ? ಅದೇ ಇಲ್ಲಿ ಬರೆದಿರುವುದು. ಕೀರ್ತನಗಳು 11:7. ಕರ್ತನು ನೀತಿವಂತನು, ಅವನು ನೀತಿಯನ್ನು ಪ್ರೀತಿಸುತ್ತಾನೆ, ಯಥಾರ್ಥವಂತರು ಆತನ ಮುಖವನ್ನು ನೋಡುವರು. ಮತ್ತೆ ನಾವು ಪಾಪದಲ್ಲಿ ಇದ್ದು ನಮ್ಮ ಹಳೆಯ ಸ್ವಭಾವ ಎಲ್ಲ ಬಿಡಬೇಡ, ದೇವರ ದಾರಿಯಲ್ಲಿ ನಡೆಯಬೇಡ, ದೇವರ ಸೇವೆಯನ್ನು ಮಾಡಬೇಡ. ದೇವರೇ, ನನ್ನ ಸೇವೆನೇ ನನಗೂ ಸಾಕಾಗೋಗಿದೆ, ನಿನ್ನ ಸೇವೆ ಮಾಡೋಕ್ಕಾಗಲ್ಲ. ನೀವು ದೇವರನ್ನು ನೋಡುವುದಿಲ್ಲ, ಎಂದೂ ನೋಡುವುದಿಲ್ಲ. ನಿಮ್ಮ ಸೇವೆ ನಿಮಗಿದೆ, ಅದನ್ನ ಜೊತೆಗೆ ದೇವರ ಸೇವೆಯನ್ನು ಮಾಡಿಕೊಂಡು ಹೋಗಬೇಕು. ದೇವರು ಎಲ್ಲರನ್ನೂ ಕರೆದಿಲ್ಲ. ನೀವೆಲ್ಲರೂ ಕೆಲಸ ಬಿಟ್ಬಿಟ್ಟು ನಮ್ಮ ಸೇವೆ ಮಾಡಿ ಅಂತ ದೇವರು ಹೇಳಲಿಲ್ಲ. ಹೇಳಿದರ? ಇಲ್ಲ. ಕೆಲವರನ್ನು ಕರೆದಿದ್ದಾರೆ. ಅವರೇ ಪಾತ್ರಿಗಳು. ಅವರು ಅವರ ಕೆಲಸ ಬಿಟ್ಬಿಟ್ಟು ದೇವರಿಗೋಸ್ಕರ ಫುಲ್ ಟೈಮ್ ಕೆಲಸ ಮಾಡಬೇಕು. ಮತ್ತೆ ನೀವೆಲ್ಲರೂ ಮಾಡಬೇಕು. ಹೇಗೆ? ನಿಮಗೆ ಒಂದು ಕೆಲಸ ಇದೆ, ಅದನ್ನ ಜೊತೆಗೆ ದೇವರ ಕೆಲಸ ಎಂತೂ ನೀವು ಬಿಟ್ಬಿಡಬಾರದು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವು ದೇವರ ಕೆಲಸ ಬಿಟ್ಬಿಟ್ರೆ ದೇವರನ್ನು ನೋಡುವುದಿಲ್ಲ. ಕೀರ್ತನಗಳು 27:14 ಬರೆದಿದೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ನಮ್ಮ ಜೀವನ ಶೈಲಿ ಅದೇ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರುವುದು. ಹಲ್ಲೆಲೂಯ. ಮೊದಲನೇ ಪೂರ್ವಕಾಲ ವೃತ್ತ 16:11. ಫಸ್ಟ್ ಕ್ರಾನಿಕಲ್ಸ್ 16:11. ಕರ್ತನನ್ನು, ಆತನ ಬಲವನ್ನು ಆಶ್ರಯಿಸಿ ಆತನ ಮುಖವನ್ನು ಯಾವಾಗಲೂ ಹುಡುಕಿರಿ. ಸೀಕ್ ಗಾಡ್ಸ್ ಕಿಂಗ್ಡಮ್, ಸೀಕ್ ಗಾಡ್ಸ್ ಫೇಸ್. ಇದೇ ಅರ್ಥ. ಯಾವಾಗ? ಯಾವಾಗಲೂ. ನಿಮ್ಗೆಲ್ಲ ದಣಿದು ಹೋಗಿದ್ದೀರಿ. ನೀವು ಕ್ರಿಶ್ಚಿಯನ್ ಆಗಿದ್ದರೆ, ದೇವರ ಮಗುವಾಗಿದ್ದರೆ ದೇವರನ್ನು ಕಾಯುತ್ತಾ ಇರುವವರಾಗಿರಬೇಕು. ದೇವರನ್ನು ಕಾಯುತ್ತಾ ಇರುವವರಲ್ಲದಿದ್ದರೆ ದೇವರ ಮಗು ಅಲ್ಲ ನೀವು. ದೇವರಿಂದ ಏನಾದರೂ ಬೇಕಂದ್ರೆ ದೇವರೇ ನನಗೆ ಕೊಡಿ ಎಂದು ಬಂದು ದೇವರ ಮುಂದೆ ಪ್ರಾರ್ಥಿಸುತ್ತಾ ಇರಬಹುದು. ಅದಲ್ಲ ದೇವರ ಮಗುವಿನ ಜೀವನ ಶೈಲಿ. ಅದಕ್ಕೆ ಅವನೇನಾದರೂ ಪ್ರಾರ್ಥಿಸಿದರೆ ಏನು ಸಿಗುವುದೂ ಇಲ್ಲ. ಯಾಕೆಂದ್ರೆ ಬೇಕಾದಾಗ ಮಾತ್ರ ದೇವರ ಮುಖ ಹುಡುಕುವುದು. ಯಾವಾಗ ದೇವರ ಮುಖ ಹುಡುಕಬೇಕು? ಯಾವಾಗಲೂ. ಯಾಕೆಂದ್ರೆ ನಮಗೆ ಶಕ್ತಿ ಇಲ್ಲ. ಒಂದೊಂದು ದಿನ ಕಳೆಯುವುದಕ್ಕೆ ನಮಗೆ ಶಕ್ತಿ ಇಲ್ಲ. ನಿಮಗೂ ಇಲ್ಲ, ನನಗೂ ಇಲ್ಲ, ಯಾರಿಗೂ ಇಲ್ಲ. ನಾವು ಅಷ್ಟೊಂದು ಪ್ರಾರ್ಥಿಸಬೇಕು. ನೀವು ತಿಳ್ಕೊಳ್ತೀರಿ ನಿಮಗೆ ಮಾತ್ರ ಶಕ್ತಿ ಇಲ್ಲ ಅಂದ. ಯಾರಿಗೂ ಇಲ್ಲ ದೇವರ ಮಕ್ಕಳೇ ಒಂದೊಂದು ದಿನ ಕಳೆಯುವುದಕ್ಕೆ. ದೇವರ ಶಕ್ತಿಯಿಂದ ಮಾತ್ರ ನಾವು ಸಂತೋಷವಾಗಿ ಸಮಾಧಾನದಿಂದ ನಮಗೆ ಜೀವನ ಮಾಡೋಕ್ಕಾಗುತ್ತದೆ. ಹಲ್ಲೆಲೂಯ. ಆದರೆ ನಾವು ಅಸಹನೆ ಹೊಂದಿದರೆ ನಾವು ವೈಯಕ್ತಿಕವಾಗಿರಲು ಬಯಸುವುದು ಸಹಜ. ದೇವರ ಸಮಯಕ್ಕೆ ಕಾಯುವುದು ತಾಳ್ಮೆ ನಮಗಿಲ್ಲ. ಯಾಕೆ ದೇವರ ಸಮಯಕ್ಕೆ ಕಾಯುವುದಕ್ಕೆ ವಿಶ್ವಾಸಿಗಳಿಗೆ ತಾಳ್ಮೆ ಇಲ್ಲ? ಅವರಲ್ಲಿ ಸಮರ್ಪಣೆ, ದೇವರೊಂದಿಗೆ ಸಮಯ ಕಳೆಯುವುದು, ನಮ್ಮಲ್ಲಿ ಸದಾಚಾರ ಹೆಚ್ಚಾಗಬೇಕು. ಇದೆಲ್ಲ ಆಗಬೇಕು. ದೇವರ ಹತ್ತಿರ ಬರಬೇಕು. ನಿಮ್ಮ ಪ್ರಾರ್ಥನೆ ಹೆಚ್ಚಿಸಬೇಕು, ನಿಮ್ಮ ಸದಾಚಾರ ಹೆಚ್ಚಿಸಬೇಕು, ನಿಮ್ಮ ಸೇವೆ ಹೆಚ್ಚಿಸಬೇಕು. ಆದರೆ ಮಾತ್ರ ದೇವರನ್ನು ನೋಡೋಕ್ಕಾಗತ್ತೆ. ದೇವರ ದಾರಿಯಲ್ಲಿ ಮಾತ್ರ ನಮ್ಮ ದೇವರನ್ನು ನೋಡೋಕ್ಕಾಗತ್ತೆ ಅಲ್ಲವೇ? ದೇವರು ಫ್ಲೈಓವರ್ ಮೇಲೆ ಹೋಗಿದರೆ, ನೀವು ಕೆಳಗಡೆ ಹೋಗಿದರೆ ನೋಡೋಕ್ಕಾಗತ್ತಾ? ಹಂಗೆ ಪಾಸಾಗಿ ಹೋಗ್ತು. ಅಲ್ಲವೇ? ಅದೇ ಥರ ದೇವರೆಲ್ಲಿ ಇದ್ದಾರೆ? ನೀತಿಯ ದಾರಿಯಲ್ಲಿ ಇದ್ದಾರೆ. ದೇವರ ಸೇವೆ ಮಾಡ್ತಾ ಇರುವಾಗ ದೇವರನ್ನು ನೋಡಬಹುದು. ಮತ್ತೆ ಬರೀ ನಿಮ್ಮ ಸೇವೆಯಲ್ಲಿ ಮಾಡಿಕೊಂಡಿದ್ದಾರೆ ದೇವರು ಮೇಲೆ ಹೋಗ್ತಾ ಇದ್ದಾರೆ, ನೀವು ಕೆಳಗೆ ರೋಡಲ್ಲಿ ಹೋಗ್ತಾ ಇದ್ದೀರಿ. ಇದೇ ಆಗೋದು.
ಹಲ್ಲೆಲೂಯಾ. ಸೊ ಅದಕ್ಕೆ ವಿಶ್ವಾಸಿಗಳಿಗೆ ದೇವರನ್ನು ನೋಡಕ್ಕಾಗ್ತಾ ಇಲ್ಲ. ಯಾಕೆ? ಅವರು ಸಮರ್ಪಿಸುವುದಿಲ್ಲ, ಹೆಚ್ಚು ಸಮಯ ಪ್ರಾರ್ಥಿಸುವುದಿಲ್ಲ, ಅವರು ನೀತಿ ಅಭ್ಯಾಸ ಮಾಡುವುದಿಲ್ಲ, ಅವರ ಪಾಪಗಳನ್ನು ಗುರುತಿಸುವುದಿಲ್ಲ, ಪಾಪಗಳು ತ್ಯಜಿಸುವುದಿಲ್ಲ. ಅರ್ಥವಾಯ್ತೆ? ಅದಕ್ಕೆ ದೇವರನ್ನು ನೋಡಕ್ಕಾಗಲ್ಲ. ಅದಕ್ಕೆ ಅವರಿಗೆ ತಾಳ್ಮೆ ಇಲ್ಲ. ನಾವು ಆ ಜೀವನ ಶೈಲಿ ನಾವು ಹೆಚ್ಚಿಸಿದರೆ ನಮ್ಮ ಜೀವನ ಎಂಟರ್ಲಿ ಚೇಂಜ್ ಆಗುತ್ತದೆ ದೇವರ ಮಕ್ಕಳೇ. ಆ ಸಾಕ್ಷಿ ನಮಗಿರಬೇಕು. ದೇವರನ್ನು ಕಾದು ನನಗಿದು ಸಿಕ್ಕಿದೆ. ತಕ್ಷಣ ದೇವರೇನಾದರೂ ಒಂದು ಪವಾಡ ಮಾಡಿದರೆ, ಅಲ್ಲಾಂದ್ರೆ ಪಾಸ್ಟರ್ ಪ್ರಾರ್ಥಿಸಿದೆ, ಅಲ್ಲಾಂದ್ರೆ ಒಂದು ಹೀಲಿಂಗ್ ಪವರ್ ಇರುವ ಪಾಸ್ಟರ್ ಬಂದು ಪ್ರಾರ್ಥಿಸಿದೆ, ನನಗೆ ಹೀಲಿಂಗ್ ಸಿಕ್ಕಿದೆ ಅಂತ ಟೆಸ್ಟಿಮನೀಸು ನೀವು ಕೇಳುತ್ತಿರಬಹುದು. ಆದರೆ ದೇವರನ್ನು ಕಾದು ಅದೇ ಯಥಾರ್ಥ ಟೆಸ್ಟಿಮನಿ ಎಂದು ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ದೇವರ ಸಮಯ ನಮಗೆ ಒಂದಿನ ಬರ್ತದೆ, ಆದರೆ ನಮಗೆ ತಾಳ್ಮೆ ಇಲ್ಲ ಮತ್ತು ನಾವು ಸೋಮಾರಿತನವನ್ನು ಅನುಭವಿಸುತ್ತೇವೆ. ನಮಗಾಗಲ್ಲ, ಪ್ರಾರ್ಥಿಸಕ್ಕಾಗಲ್ಲ, ದೇವರ ಸೇವೆ ಮಾಡೋಕ್ಕಾಗಲ್ಲ. ದೇವರ ಸೇವೆ ಮಾಡಿದ್ರೆ ಆ ದಾರಿಯಲ್ಲಿ ದೇವರಿದ್ದಾರೆ. ನೀವು ದೇವರ ಸೇವೆ ಮಾಡ್ತೀರಾ? ಹೇಗೆ ನಿಮ್ಗೆ ದೇವರನ್ನು ಸಿಗುವುದು? ನೀವು ಯಾವಾಗಲೂ ನಿಮ್ಮ ಡ್ರೀಮಲ್ಲಿ ಇರ್ತೀರಿ, ನಿಮ್ಮ ಸೇವೆಯಲ್ಲಿ ಇರ್ತೀರಿ, ಆ ದಾರಿಯಲ್ಲಿ ದೇವರಿಲ್ಲ. ದೇವರ ಸೇವೆ ಮಾಡುವಾಗ ಭೇಟಿಯಾಗ್ತೀರಿ. ಹಲ್ಲೆಲೂಯಾ. ನೀವು ದೇವರ ಸೇವೆ ಮಾಡುತ್ತಾ ಹೋಗ್ತಾ ಇರುವಾಗ ನಿಮಗೇನಾದರೂ ಬೇಕಂದ್ರೆ ದೇವರೇ ಅದು ಕೊಡು ಅಂತ ಹೇಳಿದ್ರೆ ದೇವರು ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ಆ ದಾರಿಯಲ್ಲಿ ದೇವರಿದ್ದಾರೆ. ಆದರೆ ನಾವು ನಮ್ಮದೇ ಆದ ರೀತಿಯಲ್ಲಿ ಮತ್ತು ತಿಳುವಳಿಕೆಯಲ್ಲಿ ಜೀವಿಸಿದರೆ, ದೇವರನ್ನು ಕಾಯುವುದು ಕಷ್ಟ ಎಂದು ಹೇಳಿದರೆ ನಾವು ದೇವರ ವಿರುದ್ಧ ಜೀವಿಸುತ್ತೇವೆ. ಸತ್ಯವೆಂದರೆ ನಮ್ಮ ಮುಂದಿನ ಬಡಿದಕ್ಕಾಗಿ ನಾವೆಲ್ಲರೂ ದೇವರ ಮೇಲೆ ಅವಲಂಬಿತರಾಗಿದ್ದೇವೆ, ಅಲ್ಲವೇ? ನಿಮ್ಮ ಸ್ಮಾರ್ಟ್ನೆಸ್ಸಿಂದ ನೀವು ಜೀವಿಸುತ್ತಾ ಇದ್ದೀರಿ ಅಂತ ತಿಳ್ಕೋಬಾರದು. ಹಲ್ಲೆಲೂಯಾ. ಜೋಬು 1:21 ಹೇಳುವಂತೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಗಾಡ್ ಹ್ಯಾಸ್ ಗಿವನ್, ಗಾಡ್ ಹ್ಯಾಸ್ ಟೇಕನ್. ದೇವರು ನಮಗೆ ಜೀವ ಕೊಟ್ಟಿದ್ದಾನೆ. ಒಂದಿನ ಎಲ್ಲರಿಗೂ ಸಾಯಬೇಕು. ಒಂದಿನ ನಮ್ಮ ಜೀವ ಹೋಗ್ತದೆ. ದೇವರು ಕೊಟ್ಟಿರುವ ಜೀವನ ದೇವರೇ ತೆಗೆದು ಹಾಕ್ತಾರೆ. ಧರ್ಮೋಪದೇಶ ಕಾಂಡ 28ನೇ ಚಾಪ್ಟ್ರು 15ನಿಂದ ಕೆಳಗೆ ನೀವು ಓದಿದರೆ ನಮಗೆ ಇದು ಅರ್ಥವಾಗುತ್ತದೆ. ನಾವು ನಮ್ಮ ಸೃಷ್ಟಿಕರ್ತನ ವಿರುದ್ಧ ಬದುಕಿದರೆ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ಕಳೆದುಕೊಳ್ಳುತ್ತೇವೆ. ಡೆಫಿನೆಟ್ಲಿ ನೀವು ಹೇಳ್ತೀರಿ, ನನಗೊಂದು ಪ್ರಾರ್ಥಿಸಿದರೆ ದೇವರು ಕೊಟ್ಟರೆ ಒಳ್ಳೆಯದು. ಇದೇನು ಉಪವಾಸ ಮಾಡುತ್ತೀನಿ, ಇಷ್ಟು ದಿನ ನಾನು ಪ್ರಾರ್ಥಿಸುತ್ತಾ ಇದ್ದೀನಿ, ಇಷ್ಟು ದಿನ ನಾನು ಚರ್ಚ್ ಹೋಗಿದೆ, ಪ್ರಾರ್ಥಿಸಿದೆ, ಆದರೂ ನನಗೆ ಸಿಗಲಿಲ್ಲ, ಏನು ದೇವರಿದು ಎಂದು ಹೇಳಿ ನೀವು ಹೋಗಿದರೆ ಅದಲ್ಲ ದೇವರ ದಾರಿ. ನೀವು ನಿಮ್ಮ ದಾರಿಯಲ್ಲಿ ಜೀವನ ಮಾಡುತ್ತೀರಿ. ಇದು ನೀವು ಓದಬೇಕು. ಧರ್ಮೋಪದೇಶ ಕಾಂಡ 28ನೇ ಚಾಪ್ಟ್ರು ಹೋಲ್ ಚಾಪ್ಟರ್ ಓದಿದ್ರೆ ಒಳ್ಳೆಯದು. ಯಾಕೆಂದರೆ ಯಾರ್ಯಾರು ದೇವರ ವಾಕ್ಯಗಳನ್ನು, ದೇವರ ಮಾತುಗಳನ್ನು ಪಾಲಿಸಿದರೆ ಅವರಿಗೆ ಏನೇನೋ ಅನುಗ್ರಹ ಉಂಟಾಗುತ್ತದೆ, ಮತ್ತೆ ಪಾಲಿಸಿಲ್ಲದಿದ್ದರೆ ಏನೇನು ಶಾಪ ಬರುತ್ತದೆ ಅಂತ ಅದರಲ್ಲಿ ಬರುತ್ತದೆ. ಹಲ್ಲೆಲೂಯಾ. ಅದು ಯಾರಿಗೂ ಡಿಲೀಟ್ ಮಾಡೋಕ್ಕಾಗಲ್ಲ. ಯಾರೇ ಆದರೂ, ನೀವು ಕ್ರಿಶ್ಚಿಯನ್ ಇಲ್ಲದಿದ್ದರೂ ಅದು ಡಿಲೀಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ದೇವರು ನಮ್ಮನ್ನು ಕರೆದಿರುವುದು. ಈ ಲೋಕದಲ್ಲಿ ಇರುವ ಜನರಿಗೆ ಅದನ್ನ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಮೈ ಪೀಪಲ್ ಪೆರಿಶ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್. ತಿಳುವಳಿಕೆ ಇಲ್ಲದೆ ನನ್ನ ಜನ ದೇ ಆರ್ ಪೆರಿಶಿಂಗ್ ಎಂದು ಬೈಬಲಲ್ಲಿ ಬರೆದಿದೆ. ದೇವರು ನಮ್ಮನ್ನು ಕರೆದಿರುವುದು ಈ ತಿಳುವಳಿಕೆ ಕೊಟ್ಟಿರುವುದಕ್ಕೆ. ಬೈಬಲ್ ಕೊಟ್ಟಿರುವುದು ಇದಕ್ಕೆ. ನೀವು ಅದು ಓದಿ ನಿಮಗೆ ಅರ್ಥವಾಗಬೇಕು, ಅದರ ಪ್ರಕಾರ ನೀವು ಜೀವನ ಮಾಡಬೇಕು. ಮತ್ತೆ ಬೈಬಲ್ ಓದುವುದಿಲ್ಲ, ನಿಮ್ಮ ರೀತಿಯಲ್ಲಿ ಜೀವನ ಮಾಡಿದರೆ ಮತ್ತು ಕಷ್ಟ ಎಂದು ಹೇಳಿದರೆ ಮತ್ತೇನು ಸಿಕ್ಕಕ್ಕಾಗತ್ತೆ ದೇವರ ಮಕ್ಕಳೇ? ಹೌದು, ನಾನು ಜ್ಞಾನಸ್ನಾನ ತಕ್ಕೊಂಡು 10 ವರ್ಷವಾಯಿತು, ಅಲ್ಲಾಂದ್ರೆ 5 ವರ್ಷವಾಯಿತು, ಇನ್ನೂ ನಂದು ಏನೂ ಬದಲಾಗಲಿಲ್ಲ, ನನಗೇನು ಒಳ್ಳೆಯದೇ ಆಗ್ತಾ ಇಲ್ಲ ಎಂದು ನೀವು ಹೇಳಿದ್ರೆ ನಿಮ್ಮ ಜೀವನನೇ ಪರಿಶೋಧಿಸಿ. ಯು ಚೆಕ್ ಯುವರ್ ಲೈಫ್. ಡು ಯು ನೋ ಎನಿಥಿಂಗ್ ಅಬೌಟ್ ಬೈಬಲ್? ಡಿಡ್ ಯು ಚೇಂಜ್ ಯುವರ್ ಲೈಫ್ ಸ್ಟೈಲ್? ಮತ್ತೆ ಯಾರನ್ನು ನೀವು ಬ್ಲೇಮ್ ಮಾಡುತ್ತೀರಿ? ಬೈಬಲ್ ಓದ್ರಿ, ನೀವು ತಿಳ್ಕೊಳ್ಳುತ್ತೀರಿ, ಇದೆಲ್ಲ ಆತ್ಮೀಯ ಕಾರ್ಯಗಳು, ಅದೆಲ್ಲ ನನಗೆ ಬೇಡ, ನನಗೊಂದು ಸಾದಾ ಜೀವನ ಸಾಕು. ಸಾದಾ ಜೀವನ ಮಾಡುವುದು ಹೇಗೆ ಅಂತ ಇದರಲ್ಲಿ ಬರೆದಿರುವುದು. ಇದರಲ್ಲಿ ಏನು ಹೈಫೈ ಆತ್ಮೀಯ ಜೀವನ ಅಲ್ಲ ಬರೆದಿರುವುದು. ನೀವು ಅರ್ಥ ಮಾಡ್ಕೋಬೇಕು. ಒಂದಿನ ನಾವು ಹೇಗೆ ಬದುಕಬೇಕು ಅಷ್ಟೇ ಬರೆದಿರುವುದು, ಬೇರೆ ಏನೂ ಇಲ್ಲ. ಏನು ಜನ ತಿಳ್ಕೊಳ್ತಾರೆ, ನಾನು ಬೈಬಲ್ ಓದಿ ಅದೇ ಥರ ಜೀವನ ಮಾಡಬೇಕಂದ್ರೆ ಒಂದರ ಹೈಫೈ ಆತ್ಮೀಯ ಜೀವನ ಮಾಡ್ತಾ, ನನಗಂತ ಜೀವನ ಎಲ್ಲ ಬೇಡ.
ಐ ವಾಂಟ್ ಟು ಲಿವ್ ಎ ವೆರಿ ಡೀಸೆಂಟ್ ಲೈಫು. ಮಾಡಿಕೊಳ್ಳ್ರಿ ಡೀಸೆಂಟ್ ಲೈಫು. ಯಾವಾಗ ಇಂಡೀಸೆಂಟ್ ಆಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತದೆ. ಆವಾಗ ಓಡಿ 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 ಬಾಗಿಲ ತಟ್ಕೊಂಡು ಬರ್ತಾರೆ. ದೇವಸ್ಥಾನಗಳೆಲ್ಲ ಹೋಗ್ತಾರೆ. ಕೆಲವರು ಹಿಂಗೆ ಮಾಡ್ತಾರೆ, ಎಲ್ಲ ದೇವಸ್ಥಾನಗಳು ಹೋಗ್ತಾರೆ. ಹತ್ತು ವಯಸ್ಸಾಗಿದ್ರೆ ಬರೀ ಇದೆ, ಪೆನ್ಷನ್ ಎಲ್ಲ ಇದ್ದರೆ ಅವರಿಗೆ ಎದಕ್ಕೆ ದುಡ್ಡು ಯಾರು ಕೊಡಬೇಕು? ಮಕ್ಕಳ ಹತ್ರ ಏನು ರಿಲೇಶನ್ಶಿಪ್ ಇಲ್ಲ. ಮತ್ತೆ ಪೆನ್ಷನ್ ಸಿಗ್ಬೋದು, ದೇವಸ್ಥಾನ ಹೋಗೋದು ಎದಕ್ಕೆ? ಶಾಂತಿ 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 ಎಲ್ಲಿದೆ ಎಂದು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಸಿಗ್ತದಾ? ಇಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಮಗೆ ದೇವರ ತಿಳುವಳಿಕೆ ಕೊಟ್ಟಿದ್ದಾರೆ. ನಿಮಗೆ ಬೈಬಲ್ ಕೊಟ್ಟಿರೋದು ಎದಕ್ಕೆ? ಓದಿರಿ ದೇವರ ಮಕ್ಕಳೇ. ನಾವು ಸಾದಾ ಜೀವನ ಹೇಗೆ ಮಾಡುವುದು ಅಂತ ಅದನ್ನಲ್ಲಿ ಬರೆದಿದೆ. ಬೇರೆ ಹೈಫೈ ಜೀವನ ಏನೂ ಅಲ್ಲ. ನೀವು ಯಾರೇ ಆಗಲಿ, ನೀವೊಂದು ಡಾಕ್ಟರ್ ಆಗಲಿ, ನೀವೊಂದು ಸೈಂಟಿಸ್ಟ್ ಆಗಲಿ, ಯಾರೇ ಆಗಲಿ, ನಿಮಗೆ ಒಂದು ದಿನ ಹೇಗೆ ಜೀವನ ಮಾಡಬೇಕು ಅಂತ ಅದನ್ನಲ್ಲಿ ಬರೆದಿದೆ. ಅದೇ ಪ್ರಕಾರ ಜೀವನ ಮಾಡಿದರೆ ನಿಮ್ಮ ಜೀವನ ಒಳ್ಳೆಯದಾಗುತ್ತದೆ. ಇಲ್ಲದಿದ್ದರೆ ನಿಮಗೆ ದುಡ್ಡಿದ್ರು, ನಿಮಗೆ ಎಜುಕೇಶನ್ ಇದ್ರು, ಎಲ್ಲ ಇದ್ರು ನಿಮಗೆ ಸಮಾಧಾನ ಇರುವುದಿಲ್ಲ, ಅಲ್ಲಾಂದರೆ ಶಾಂತಿ ಇರುವುದಿಲ್ಲ, ಮತ್ತೆ ಶಾಪ ಬಂದು ಬೀಳುತ್ತಾ ಇರುತ್ತದೆ. ನೀವು ತಿಳ್ಕೊಳ್ತೀರಿ, ಓ ದೊಡ್ಡವರೆಲ್ಲ ಈ ಲೋಕದಲ್ಲಿ ಸಾವಕಾರರೆಲ್ಲ ಅವರಿಗೇನು ಪ್ರಾಬ್ಲಮೇ ಇರುವುದಿಲ್ಲ ಅಂತ. ಅವರ ಮನೆಯಲ್ಲಿ ಇರುವ ಪ್ರಾಬ್ಲಮ್ ಅವರಿಗೆ ಮಾತ್ರ ಗೊತ್ತಿದೆ. ಯೇಸುದೇವರು ಇಲ್ಲದಿದ್ದರೆ ಅವರ ದಾರಿಯಲ್ಲಿ ಯಾರ್ಯಾರು ನಡೆಯೋದಿಲ್ಲೋ ಅವರ ಜೀವನದೆಲ್ಲ ಹಂಗೆಯಿಂದ ನೀವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯಾ. ಜ್ಞಾನೋಕ್ತಿಗಳು 3:5 ಹೇಳುತ್ತದೆ, ಸುಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಾವು ದೇವರನ್ನು ಕಾಯುವ ಆಧ್ಯಾತ್ಮಿಕ ಶಿಸ್ತನ್ನು ಬೆಳೆಸಿಕೊಳ್ಳದಿದ್ದರೆ ನಾವು ದುರ್ಬಲರಾಗುತ್ತೇವೆ ಮತ್ತು ನಿರಾಶೆಗೊಳ್ಳುತ್ತೇವೆ ಮತ್ತು ಅನೇಕ ದುರಂತಗಳಿಗೆ ಕೊನೆಗೊಳ್ಳುತ್ತೇವೆ. ಇದು ಎಸ್ ಅಂಡ್ ಆಮೆನ್. ಅನೇಕ ದುರಂತಗಳಿಗೆ ನೀವು ದೇವರನ್ನು ಬಿಟ್ಟು ಎಲ್ಲಿ ಓಡಿ ಹೋಗ್ತಾ ಇದ್ದೀರಿ ದೇವರ ಮಕ್ಕಳೇ? ದೇವರನ್ನು ಕಾಯಿರಿ. ಯಾರನ್ನು ನೀವೊಂದು ಕೆಲಸಕ್ಕಾದರೂ ನಿಮಗೆ ಸಿಗೋದಿಲ್ಲ, ಎಜುಕೇಶನ್ ಆದರೆ ನಿಮಗೆ ಸಿಗೋದಿಲ್ಲ. ಎಜುಕೇಶನ್ ಸುಮ್ಮನೆ ಐ ವಾಂಟ್ ದಿಸ್ ಡಿಗ್ರಿ ಅಂತ ಸುಮ್ಮನೆ ನೀವು ಹೋಗಿ ಮಲ್ಕೊಳ್ತೀರಾ? ಹಗಲು ರಾತ್ರಿ ನೀವು ಓದುತ್ತೀರಿ, ಅದಕ್ಕೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿರುವುದು ಅಲ್ಲವೇ? ಅದಕ್ಕೆ ನಿಮಗೊಳ್ಳೆ ಡಿಗ್ರಿ ಸಿಕ್ಕಿರುವುದು, ಅದಕ್ಕೆ ನಿಮಗೊಳ್ಳೆ ಜಾಬ್ ಸಿಕ್ಕಿರುವುದು. ಹಗಲು ರಾತ್ರಿ ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಿದಿರಿ. ಅದೇ ಥರ ದೇವರನ್ನು ನೋಡ್ಬೇಕಂದ್ರೆ ನೀವು ಪ್ರಯತ್ನ ಮಾಡಬೇಕು. ಯಾರಿಗೂ ಅದು ಬೇಡ. ಮತ್ತೆ ಏನು ಟೆಸ್ಟ್ ಮಣಿ ಇಲ್ಲ, ದೇವರ ಮೇಲೆ ಏನು ಇಲ್ಲ. ಚರ್ಚ್ ಬರುವುದಕ್ಕೆ ವಿಶ್ವಾಸನೇ ಇಲ್ಲ, ವಿಶ್ವಾಸಗಳಿಗೆ ವಿಶ್ವಾಸನೇ ಇಲ್ಲ, ಚರ್ಚ್ಗಳಲ್ಲಿ ವಿಶ್ವಾಸನೇ ಇಲ್ಲ. ಸುಮ್ಮನೆ ಜನ ಬರುವುದು ಹೋಗುವುದು, ಬರುವುದು ಹೋಗುವುದು, ಒಂದು ರಿಲಿಜಿಯಸ್ ಡ್ಯೂಟಿ ಆಗಿ ಬರ್ತಾರೆ. ಮತ್ತೆ ದೇವರಲ್ಲಿ ವಿಶ್ವಾಸವಿದ್ದರೆ ನಾವು ಹೆಂಗೆ ಇರಬೇಕು? ನಾವು ದೇವರ ಮಕ್ಕಳು, ನಮಗೆ ಎಲ್ಲ ಸಿಗುತ್ತದೆ ದೇವರಿಂದ. ಹಣ, ಆರೋಗ್ಯ ಎಲ್ಲ ಸಿಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಸಂತೋಷ, ಸಮಾಧಾನ, ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಸಂತೋಷ, ಸಮಾಧಾನ. ಹಣ ನಾವು ಕೊಡುವವರಾಗಿರಬೇಕು, ನಾವು ಸಾಲ ಇಸ್ಕೊಳ್ಳುವವರಾಗಿರಬಾರದು. ದೇವರನ್ನು ಹುಡುಕಿದರೆ ನಮಗಿದೆಲ್ಲ ಸಿಗುತ್ತದೆ ದೇವರ ಮಕ್ಕಳೇ. ಮತ್ತೆ ವಿಶ್ವಾಸಿಗಳು ದೇವರನ್ನು ಹುಡುಕುವುದಿಲ್ಲ, ಇದೇ ಅವರ ತಪ್ಪು. ಹಲ್ಲೆಲೂಯಾ. ಅದಕ್ಕೆ ಏನಾಗುತ್ತದೆ? ವಿಶ್ವಾಸಿಗಳು 5 ವರ್ಷ ಆಯಿತು, 10 ವರ್ಷ ಆಯಿತು, ಅವರಿಗೆ ಸುಸ್ತಾಯಿತು, ಸಾಕು, ಅಯ್ಯೋ, ಮತ್ತೆ ಅವರ ಮನೆಯಲ್ಲೆಲ್ಲ ರೋಗ. ತುಂಬ ವಿಶ್ವಾಸಿಗಳು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದೆ. ತುಂಬ ವಿಶ್ವಾಸಿಗಳು ಮಾತ್ರೆಯಲ್ಲೇ ಜೀವನ ಮಾಡ್ತಾರೆ, ಯಾರನ್ನು ತೋರಿಸೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಅನ್ನೆಲ್ಲ ಹೇಳಿಕೊಂಡು ಮಾತ್ರೆ ತಿಂದು ನೀರು ಕುಡಿದು ಚರ್ಚಲ್ಲಿ ಇರೋದು. ಹೌದು ಸಿಸ್ಟರ್, ದೇವರ ಕೃಪೆ, ದೇವರ ಕೃಪೆ, ದೇವರ ಕೃಪೆ ಅಂತ ಸುಮ್ಮನೆ ಮಾತಾಡುವುದು. ಅವರಿಗೇ ಗೊತ್ತು ಅವರ ಜೀವನ ಹೇಗೆ ನೋಡಿ. ಮತ್ತೆ ಇಲ್ಲಿ ಏನು ಬರೆದಿದೆ? ಯೆಶಾಯ 40:30-31. ಯುವಕರು ದಣಿದು ಬೆಳೆಯುವರು, ತರುಣರು ಸೊರಗಿ ಮುಗರಿಸುವರು. ದೇವರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ದೇವರನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬೆಳೆರರು. ನೋಡಿ, ಇಲ್ಲಿ ನೋಡು, ಚರ್ಚಿಗೆ ನಡೆಯೋಕ್ಕೆ ಆಗಲ್ಲ. ನೋಡ್ಬೇಕು, ಕೆಲವರೆಲ್ಲ ಬರುವುದು, ಅಯ್ಯೋ ನಡೆಯೋಕ್ಕೆ ಆಗಲ್ಲ, ಹಂಗೆ ಬರ್ತಾರೆ. ಯಾಕೆ? ದೇವರನ್ನು ಕಾಯ್ತಾ ಇಲ್ಲ. ಅದಕ್ಕೆ ದೇವರನ್ನು ಕಾಯುವವರು ಎಂದಿಗೂ ಸುಸ್ತಾಗುವುದಿಲ್ಲ, ಅವರು ಯಾವಾಗಲೂ ಹುಷಾರಾಗಿ ಇರ್ತಾರೆ. ವಿಶ್ವಾಸಿಗಳೇ, ನೀವು ದೇವರನ್ನು ಕಾಯುವ ಜೀವನ ಶೈಲಿ ಬೆಳೆಸಲಿಲ್ಲದಿದ್ದರೆ ನೀವು ವಿಶ್ವಾಸ ಜೀವನ ಅಲ್ಲ ನೀವು ಮಾಡುವುದು ಒಂದು ಅರ್ಥ ಮಾಡಿಕೋಬೇಕು. ನಿಮ್ಮ
ನಂಬಿಕೆ ಖಂಡಿತವಾಗಿ ನಿಮ್ಮಿಂದ ಹೋಗ್ಬಿಡ್ತದೆ. ನೀವು ದಣಿದಿರ್ತೀರಿ, ನಿಮಗೆ ರೋಗ ಬರ್ತದೆ, ನಿಮಗೇ ಗೊತ್ತಿಲ್ಲ, ಅಯ್ಯೋ ಈ ಬೈಬಲಲ್ಲೆಲ್ಲ ಬರೆದಿರುವುದು ಸರಿನಾ, ಸುಮ್ಮನೆ ಏನೇನೋ ಬರೆದಿದೆ ಅಂದರೆ ನಮಗೆ ಅನುಮಾನ ಬರ್ತದೆ. ಏಕೆಂದರೆ ನಿಮಗೆ ಟೆಸ್ಟ್ ಮಣಿ ಇಲ್ಲ. ನೀವು ಒಬೆ ಮಾಡಿದರೆ ಮಾತ್ರ, ದೇವರ ದಾರಿಯಲ್ಲಿ ಮಾತ್ರ ನಮಗೆ ಟೆಸ್ಟ್ ಮಣೀಸು ಸಿಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಾಲೆಲೂಯ. ಆದಾದರಿಂದ ದೇವರನ್ನು ಕಾಯುವ ಜೀವನ ಶೈಲಿ ಬೆಳೆಸಿರಿ. ಇಲ್ಲದಿದ್ದರೆ ನೀವು ನಿಮ್ಮ ಜೀವನವನ್ನು ನಿರಾಶೆಗೊಳಿಸುತ್ತೀರಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.